ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶೋಭಾ ವೆಂಕಟ್. ಈ ವ್ಲಾಗ್ನ ತುಂಬ ಲೇಟಾಗಿ ಆಗ್ತಾಯಿದ್ದೀನಿ, ಕ್ಷಮೆ ಇರಲಿ. ವ್ಲಾಗ್ನ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಹಬ್ಬಕ್ಕೆ ಹೋಗ್ತಾ ಇದ್ದೀವಲ್ಲ, ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂತ ಬಂದ್ವಿ. ಪರ್ಚೇಸಿಂಗ್ ಮಾಡ್ತಾಯಿದ್ದೀವಿ. ಎಷ್ಟು ಹಿಂಸೆ ಕೊಡ್ತಾನೆ ಶ್ರೀವಿನ್ ಅಂತ ನೋಡಿ. ಹಾಗೆ ಯುಕ್ತಾಗೆ ಶ್ರೀವಿನ್ಗೆ ಹಾಗೆ ಫ್ಯಾಮಿಲಿಗೆ ಸಿಗುತ್ತೆ ಇಲ್ಲಿ. ಫುಲ್ ಫ್ಯಾಮಿಲಿಗೆ ನಮಗೆ ಇಷ್ಟ ಆಗಿರುವಂಥ ಬಟ್ಟೆ ಸಿಕ್ಕರೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಬಟ್ ನನ್ನ ಮಗನ ತುಂಟಾಟ ನೋಡಲಿಕ್ಕೆ ಆಗ್ತಿಲ್ಲ. ಎಲ್ಲರಿಗೂ ತುಂಬ ಕಿರಿಕಿರಿ ಮಾಡ್ತಿದ್ದಾನೆ. ನಾವು ಬಂದಿರೋದು ಜುಡಿಯೋಗೆ ಬಂದಿದ್ವಿ. ಜುಡಿಯೋದಲ್ಲಿ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ಸೊ ಡೈಲಿ ವೇರ್ ಟಿ ಶರ್ಟ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟಿ ಶರ್ಟ್ಸ್ ಅಂತಲೇ ಅಲ್ಲ, ಬಟ್ಟೆಗಳು ಎಲ್ಲ ಥರದ ಬಟ್ಟೆನೂ ತುಂಬ ಚೆನ್ನಾಗಿರುತ್ತೆ. ಶ್ರೀವಿನ್ ಎಷ್ಟು ತುಂಟಾಟ ಮಾಡ್ತಿದ್ದಾನೆ ಅಂತಂದರೆ ಕೈಗೆ ಸಿಗ್ತಾ ಇಲ್ಲ ಅವನು. ಅವ್ರ ಅಕ್ಕ ಹಿಡಿಬೇಕು ಈ ಕಡೆಯಿಂದ, ಮತ್ತು ಇನ್ನೊಬ್ರು ಯಾರೋ ಶಾಪಿಂಗ್ಗೆ ಅಂತ ಬಂದಿದ್ದಾರೆ ಪಾಪ. ಅವು ಮಕ್ಳುಗಳ್ನೂ ಬಿಡ್ತಾ ಇಲ್ಲ ಹಿಡ್ಕೊಳ್ಳೋದು, ಕರ್ಕೊಂಡೋಗೋದು. ನಡಿ ಕರ್ಕೊಂಡೋಗೋಣ ನಮ್ಮ ಮನೆಗೆ ಅಂತ ಅನ್ನೋದು. ಈ ಥರ ಎಲ್ಲ ಮಾಡ್ತಾನೆ ಇದ್ದ. ನೋಡಿ ನೋಡಿ ಸಾಕಾಯಿತು. ಕೊನೆಗೆ ಫೈನಲಿ ನಾನು ಹಿಡ್ಕೊತೀನಿ, ಯಾರಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ಫೈನಲಿ ಒಂದಷ್ಟು ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಮಾಡಿಸ್ಕೊಂಡು ರೆಡಿ ಆಗ್ತಾ ಇದ್ವಿ. ಅಷ್ಟರಲ್ಲಿ ಮತ್ತೆ ಇನ್ನೊಂದು ಕಿರಿಕ್ ಮಾಡ್ದಪ್ಪ. ಯಾರೋ ಒಂದು ಪಾಪು ಬಂದಿತ್ತು, ಆ ಪಾಪು ಜೊತೆ ಆಟಾಡ್ತಾ ಕಿರಿಕ್ ಮಾಡ್ದ. ಹೊಡೆಯೋದು, ಎಳ್ಕೊಂಡು ಬರೋದು. ಪಾಪ ಅವರ ಪೇರೆಂಟ್ಸೂ ತುಂಬ ತಾಳ್ಮೆಯಿಂದನೇ ಅವ್ರ ಮಕ್ಕಳ ಜೊತೆ ಇವನನ್ನು ಆಟಾಡಿಸ್ಕೊಂಡಿದ್ರು. ಅಷ್ಟರಲ್ಲಿ ಇನ್ನೊಂದಷ್ಟು ಬಟ್ಟೆ ತೊಗೊಳ್ಳೋಣ ಅಂದ್ಕೊಂಡು ತೊಗೋತಾಯಿದ್ರು ಅವ್ರ ಪಪ್ಪ. ಫೈನಲಿ ಶ್ರೀವಿನ್ಗೂ ತೊಗೊಂಡ್ರು, ಮತ್ತು ಇನ್ನು ಸ್ವಲ್ಪ ಬಿಲ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಯುಕ್ತನಿಗೂ ಸೆಲೆಕ್ಟ್ ಮಾಡಿಕೊಂಡ್ರು. ಅವ್ರಿಗೆ ಮಾತ್ರ ಯಾವುದು ಇಷ್ಟ ಆಗಲಿಲ್ಲ ಅಂತ ತೊಗೊಂಡಿಲ್ಲ. ನಾನು ಒಂದೇ ಒಂದು ಕುರ್ತಾಸ್ ತೊಗೊಂಡೆ, ಅದು ಇವ್ರು ಫೋರ್ಸ್ ಮೇಲೆ ತೊಗೊಂಡೆ. ಬಟ್ ಓಕೆ, ಪ್ರೈಸಸ್ಸು ಕೂಡ ತುಂಬ ಕಮ್ಮಿ ಇದೆ. ಬೇರೆ ಇದಕ್ಕೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಅನಿಸುತ್ತೆ. ಬಟ್ ಡೈಲಿ ವೇರ್ ಒಕೇಶನ್ಸ್ಗೂ ಕೂಡ ಹಾಕ್ಬೋದಂತ. ಗ್ರ್ಯಾಂಡ್ ಬಟ್ಟೆಗಳು ಸಿಗೋಲ್ಲ, ನಾರ್ಮಲ್ ಬಟ್ಟೆಗಳು ಸಿಗುತ್ತೆ. ಬಟ್ ಕ್ವಾಲಿಟಿನೂ ಅಷ್ಟೇ, ಪ್ರೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಕೈಲಿ ಇಟ್ಕೊಂಡಿದ್ದಷ್ಟು ಮತ್ತಿನ್ನೊಂದು ಎಕ್ಸ್ಟ್ರಾ ಶಾಪ್ ಮಾಡಿದ್ವಿ. ಮತ್ತೆ ಇನ್ನೊಂದು ರೌಂಡು ಹೋಗ್ತಾ ಇದ್ದಾನೆ ನೋಡಿ ಪಾಪು. ಈ ಪಾಪು ಸಿಕ್ತು ಫೈನಲಿ. ಆ ಹುಡುಗಿನೂ ಎಳ್ಕೊಂಡು ಬರ್ತಿದ್ದಾನೆ, ಅಮ್ಮ ಕರ್ಕೊಂಡು ಹೋಗೋಣ ಬಾ ಅಂತ. ಇನ್ನು ಅವ್ರ ಅಮ್ಮ ಹಿಡ್ಕೊಂಡು ಬಿಡಿಸ್ಕೊಳ್ಳೋದೇ ಆಯಿತು ಪಾಪ. ಏನ್ರಿ ಹೆಂಗ್ರಿ ತಡಿತೀರಾ ನೀವು ಮಗನ, ಇಷ್ಟು ತುಂಟ ಮಾಡ್ತಾನಲ್ಲ, ತುಂಟಾಟ ಆಡ್ತಾನೆ ಅಂತ ಹೇಳ್ತಾಯಿದ್ರು ಪಾಪ. ಬಂದವ್ರಿಗೆಲ್ಲ ಅಟ್ಯಾಕ್ ಮಾಡುವ. ನೀವನ್ನ ನೋಡಿರೋ ಮಕ್ಳುಗಳೆಲ್ಲ ಸೈಡ್ಗೆ ಹೊಟ್ಟೋಗಿ ಬರೋರು, ಎಲ್ಲಿ ಸಿಕ್ಕಾಕೊಬಿಡ್ತೀನೋ ಮತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ಕ್ಯೂಟಾಗಿದೆ ಅಲ್ವಾ ಆ ಪಾಪನೂ ಕೂಡ. ಜಗಳ ಮಾಡ್ತಿದ್ದ ಶ್ರೀವಿನ್ ಪಾಪ. ಆ ಹುಡುಗನ್ನ ಕರ್ಕೊಂಡೋಗೋಣ ಬಾ ನಮ್ಮ ಮನೆಗೆ, ಆ ಹುಡುಗಿ ಮಗುನ ಕರ್ಕೊಂಡೋಗೋಣ ಬನ್ನಿ ನಮ್ಮ ಮನೆಗೆ, ಬಾ ನೀನು ನಮ್ಮ ಮನೆಗೆ ಅಂತ ಕರಿತಾ ಇದ್ದ ಪಾಪ. ಆ ಹುಡುಗಿ ಅವ್ರ ಅಮ್ಮನ ಮುಖ ನೋಡಿಕೊಂಡು, ಅಮ್ಮ ಅವರು ಕರಿತಿದ್ದಾರೆ ಅಂತ ಹೇಳ್ತಾ ಇದ್ರು. ನನ್ನ ಮಗಂದು ಎಲ್ಲೋದ್ರೂ ಕಂಪ್ಲೇಂಟು. ನೋಡಿ ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ. ಸಿಕ್ಕಿದ್ದನ್ನೆಲ್ಲ ಕಿತ್ತಾಕೋದು, ಎತ್ಕೊಳ್ಳೋದು. ಮೊದಲೇ ಗ್ಲಾಸ್ ಹೊಡೆದೋದ್ರೆ ಇನ್ನು ಕಟ್ಟಬೇಕಾಗತ್ತೆ ಕೈಯಿಂದ ಅಂದ್ಬಿಟ್ಟು ಫೈನಲಿ ಎಲ್ಲ ಮುಗಿಸ್ಕೊಂಡು ಅವ್ನ ಕಾಟ ತಾಳ್ನಂತೆ ಬಂದ್ವಿ. ಇದು ಊರಿಗೆ ಬಂದ 2ನೇ ದಿನದ್ದು. ಸ್ವಲ್ಪ ಕೆಲಸ ಇತ್ತು, ಔಟ್ಸೈಡ್ ಹೋಗಿದ್ವಿ ನಾವು. ಇಲ್ಲಿ ಡೈರೆಕ್ಟು ಮೇನ್ ರೋಡಿಂದ ಬರಲಿಲ್ಲ, ಕೋಣನಹಳ್ಳಿ ಅಂತ ಇದೆ, ಕೋಣನಹಳ್ಳಿ ಕೆರೆ ಏರಿ ಮೇಲೆ ಬಂದ್ವಿ. ತುಂಬ ಟ್ರಾಫಿಕ್ ಇತ್ತು, ಟ್ರೈನ್ ಬರ್ತಾಯಿತ್ತು. ಸೊ ಹಂಗಾಗಿ ಈ ಕಡೆ ಬಂದ್ವಿ. ಇದು ಕೆರೆ ಏರಿ, ತುಂಬ ಚೆನ್ನಾಗಿದೆ ಏರಿ ಮಾತ್ರ. ತುಂಬ ದೊಡ್ಡ ಕೆರೆ. ಇವನ್ ಮ್ಯಾಪಲ್ಲಿ ಕೂಡ ನೋಡ್ಬೋದು, ಕೋಣನಹಳ್ಳಿ ಮಂಡ್ಯ ಅಂತ ಹಾಕಿದರೆ ಸಾಕು, ದೊಡ್ಡ ಕೆರೆ ಬರುತ್ತೆ. ತುಂಬ ಚೆನ್ನಾಗಿದೆ, ವಿಶಾಲವಾಗಿರುವಂಥ ಕೋಣನಹಳ್ಳಿ ಸುತ್ತಮುತ್ತ ಇರುವಂತಹ ಜನರು ಮನಸ್ಸು, ಹಾಗೆ ವಿಶಾಲವಾಗಿರುವಂಥ ಕೆರೆ ಅಲ್ಲ. ಸೊ ಮಳೆ ಬರ್ತಾಯಿದೆ, ನೆನ್ಕೊಂಡು ಹೋಗ್ತಾ ಇದ್ದೀವಿ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಅತ್ತಿಗೆ, ನಮ್ಮ ಅಣ್ಣ, 3 ಜನ. ಹೊಸದಾಗಿ ರೋಡ್ ಆಗಿದೆ ಇವಾಗ, ಹೈವೇ ರೋಡ್ ಆಗಿದೆಯಲ್ಲ. ಸೊ ಹಂಗಾಗಿ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ಏರಿಯಾ ಅಂತ ಅನ್ಬೋದು 1-2 ವರ್ಷದಿಂದ. ನಾನು ಇವಾಗಲೇ ಈ ರೋಡಲ್ಲಿ ಹೋಗ್ತಿರೋದು, ಇಷ್ಟು ವರ್ಷ ಆದಮೇಲೆ ಈ ರೋಡಲ್ಲಿ ಹೋಗ್ತಾ ಇರೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿಗೆ ದೇವಸ್ಥಾನಕ್ಕೆ ಅಂತ ಬರ್ತಾಯಿದ್ವಿ. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ತುಂಬ ಫೇಮಸ್ಸು ಕೋಣನಹಳ್ಳಿ ಅಲ್ಲಿ. ಸೊ ಹಂಗಾಗಿ ಚೆನ್ನಾಗಿದೆ.
ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಆಮೇಲೆ ನಮ್ಮ ಅತ್ತಿಗೆಗೆ ತೋರಿಸ್ಕೊಂಡು ಹೋಗ್ತಾಯಿದ್ದೆ. ಇಲ್ಲಿ ಹಾಲು ತೊಗೊಂಡು ಬರ್ತಾಯಿದ್ವಿ, ಇಲ್ಲಿ ಮಜ್ಜಿಗೆಗೆ ಅಂತ ಬರ್ತಾಯಿದ್ವಿ, ಇಲ್ಲಿ ಅದಕ್ಕೆ ಬರ್ತಾಯಿದ್ವಿ, ಇದಕ್ಕೆ ಬರ್ತಾಯಿದ್ವಿ ಅಂತ ಎಲ್ಲ ಹೇಳ್ಕೊಂಡು ನಮ್ಮ ಅತ್ತಿಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ತುಂಬ ಚೇಂಜಸ್ ಆಗಿಬಿಟ್ಟಿದೆ ನಮ್ಮೂರು. ಮಳೆ ಬೇರೆ ಬರ್ತಾನೆ ಇದೆ, ಸ್ವಲ್ಪ ಜೋರಾಗೋಯ್ತು, ಅದರಲ್ಲೂ ಮಳೆ ಬೇರೆ. ಅಲ್ಲಿ ಟ್ರೈನ್ ಬಂದಿಲ್ಲ ಅಂತಂದರೆ, ರೈಲ್ವೆ ಗೇಟ್ ಹಾಕಿಲ್ಲ ಅಂತಂದರೆ ಆ ರೋಡಲ್ಲೇ ಹೋಗ್ಬಿಡ್ಬೋದಾಗಿತ್ತು. ತುಂಬ ಈಸಿಯಾಗಿ ಬೇಗ ಮನೆಗೆ ಕನೆಕ್ಟ್ ಆಗ್ತಿದ್ವಿ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಯಾರೂ ವೆಹಿಕಲ್ಸ್ ಓಡಾಡೋದಿಲ್ಲ, ರೇರು ಓಡಾಡೋದು. ಸೊ ಆದರೂ ಏನು ಮಾಡೋಕ್ಕಾಗಲ್ಲ, ಮಳೆಯಲ್ಲಿ ನೆನೆಬೇಕಲ್ಲ, ಸ್ವಲ್ಪ ನಿಂತ್ಕೊಂಡು ಅಂದ್ಬಿಟ್ಟು ಎಷ್ಟೊತ್ತಿಗೆ ಬರೋದು ಟ್ರೈನ್ ಅಂತ ಗೊತ್ತಾಗಿಲ್ಲ. ಸೊ ಈ ರೋಡಲ್ಲಿ ಬಂದ್ಬಿಟ್ವಿ. ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಈ ಏರಿಯಾ ಎಲ್ಲ ನೋಡಿರಲಿಲ್ಲ ನಾನು, ಅಂದರೆ ರೆಡಿ ಆದಮೇಲೆ ನೋಡಿರಲಿಲ್ಲ, ರೋಡೆಲ್ಲ ರೆಡಿಯಾಗಿ ಆದಮೇಲೆ ನಾನು ನೋಡಿರಲಿಲ್ಲ. ಸೊ ಖುಷಿ ಆಯಿತು, ಎಲ್ಲ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿ ಮಾಡ್ತಿದ್ದಾರಪ್ಪ ಅಂತ. ಈ ರೋಡ್ಗಳಿಗೆಲ್ಲ ಸಮ್ ಟೈಮು ಕೆಲಸಕ್ಕೆಲ್ಲ ಬರ್ತಿದ್ರು. ಆಮೇಲೆ ಇಲ್ಲೊಂದು ಹಾಲೆಮಣೆ ಇದೆ, ಇಲ್ಲಿಗೆ ಕಬ್ಬು ತಿನ್ನೋಕ್ಕೆ ಬೆಲ್ಲಕ್ಕೋಸ್ಕರ ಬರ್ತಾಯಿದ್ವಿ. ಎಷ್ಟೋ ನೆನಪು ಇವಾಗ ನಮಗೆ. ನೋಡಿ, ಕೋಣನಹಳ್ಳಿ ರೋಡು ಶಾರ್ಟ್ ದಾರಿ, ಇದು ತುಂಬ ಚೆನ್ನಾಗಿದೆ. ಇವಾಗ ನೋಡ್ತಾ ಇದ್ರೆ ನಾನು ಚಿಕ್ಕ ವಯಸ್ಸಲ್ಲಿದ್ದು ನೆನಪೆಲ್ಲ ಬರ್ತಾಯಿದೆ. ಇಲ್ಲೆಲ್ಲ ಆಟ ಆಡೋಕ್ಕೆ ಬರ್ತಾಯಿದ್ವಿ ನಾವುಗಳು ಫ್ರೆಂಡ್ಸ್ಗಳ ಜೊತೆ, ಹಾಲು ಹಾಕ್ಸ್ಕೊಳ್ಳೋದಕ್ಕೆ, ಮಜ್ಜಿಗೆ ಮೊಸರು ತೊಗೊಳೋದಕ್ಕೆ. ನಮ್ಮ ಹಸುಗಳೇನಾದ್ರೂ ಹಾಲು ಕೊಡಲ್ಲ ಅಂದಾಗ ಈ ಥರ ಬರ್ತಾಯಿದ್ವಿ ಹಾಲು ಇಸ್ಕೊಂಡು ಹೋಗೋಕ್ಕೆ ಅಂತ. ಮತ್ತು ಇಲ್ಲಿ ಎದುರುಗಡೆ ಬಂತು ಅಂದರೆ ಸ್ಕೂಲ್ ಇದೆ. ಈ ಸ್ಕೂಲಲ್ಲಿ ನಾವು ಓದಿಲ್ಲ, ಬಟ್ ಆದ್ರೂ ನಾವು ಬೇರೆ ಈ ಸ್ಕೂಲ್ ಇರಲಿಲ್ಲ ನಾವು ಓದಬೇಕಾದ್ರೆ. ಆಮೇಲೆ ಈ ಸ್ಕೂಲ್ ಕಟ್ಟಿಸಿದ್ದು. ನಾವು ಬೇರೆ ಸ್ಕೂಲ್ಗೆ ಹೋಗ್ತಾಯಿದ್ವಿ, ಹೊಳಲ್ಗೆ ಹೋಗ್ತಾಯಿದ್ವಿ ಓದಲಿಕ್ಕೆ. ಸೊ ತುಂಬ ಚೆನ್ನಾಗಿದೆ ಇವಾಗ ಸ್ಕೂಲು. ಎಜುಕೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ. ಅಂಗನವಾಡಿನೂ ಇದೆ, ಸ್ಕೂಲು ಇದೆ, ಎಲ್ಲ ಇಂಪ್ರೂವ್ ಆಗಿಬಿಟ್ಟಿದೆ. ಈ ಥರ ಬಿಲ್ಡಿಂಗ್ಸ್ಗಳೇ ಇರಲಿಲ್ಲ, ನಾವು ಎಲ್ಲ ಈಗ ಇಂಪ್ರೂವ್ ಆಗಿರೋದು. ಸೊ ನಮ್ಮ ಊರು ಸ್ವಲ್ಪ ಬೆಳೀತಾ ಇದೆ ಅನ್ನೋ ಒಂದು ಖುಷಿ. ಅಂತೂ ಮನೆಗೆ ಸೇರ್ಕೊಂಡ್ವಿ. ಇದು ಟಾಮಿ ಅಂತ, ತುಂಬ ಕ್ಯೂಟಾಗಿದೆ, ಹೇಳಿದ ಮಾತೆಲ್ಲ ಕೇಳುತ್ತೆ ಪಾಪ. ನಮ್ಮ ಅಣ್ಣವ್ರು ಸಾಕೊಂಡಿರುವಂಥದ್ದು ಟಾಮಿ ಇದು. ಮನೆಗೂ ಬರುತ್ತೆ, ಬಟ್ ಇದು ಹೊರಗಡೆ ಬೇರೆ ಇನ್ನೊಂದು ಮನೆ ಇದೆ, ಅಲ್ಲಿ ಹಾಕೊಂಡಿದ್ದಾರೆ ಸದ್ಯಕ್ಕೆ, ಅಲ್ಲಿರುತ್ತೆ. ಜಾಸ್ತಿ ನಮ್ಮ ಮನೆಗೆ ಬರೋದಿಲ್ಲ. ಅದರ ಆಪೋಸಿಟಲ್ಲಿ ಈ ನಾಯಿ ಕಟ್ಟಾಕಿದ್ರಲ್ಲ, ಇದರ ಆಪೋಸಿಟ್ ನಮ್ಮ ಮನೆ ಇರೋದು. ಸೊ ಇವಾಗ ಹಬ್ಬಕ್ಕೆಲ್ಲ ರೆಡಿ ಆಗ್ತಾಯಿದ್ದೀವಿ. ಅಮ್ಮ ಎಳ್ಳುಂಡೆ ಮಾಡೋಕ್ಕೆ ತೆನಿಯರಿ ಬೇಕಲ್ಲ, ಸೊ ತೆನಿಯರಿದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅಮ್ಮನೇ ಎಲ್ಲ ಕ್ಲೀನ್ ಮಾಡೋದು ನೋಡಿ, ನಮ್ಮಮ್ಮ ಇವರೇ ಅಮ್ಮನೇ. ನಮ್ಮಮ್ಮ ಕಪ್ಪಗಿದ್ರು, ಕುಳ್ಳಗಿದ್ರು, ಸಣ್ಣಕ್ಕಿದ್ರು, ದಪ್ಪಕ್ಕಿದ್ರು, ಹೆಂಗಿದ್ರು ನನಗೆ ನಮ್ಮಮ್ಮನೇ. ನಮಗೋಸ್ಕರ ಜೀವ ತೇಯ್ದು ಹಿಂಗೆ ಆಗ್ಬಿಟ್ಟಿದ್ದಾರೆ ನಮ್ಮಮ್ಮ ಅಲ್ವಾ. ಎಷ್ಟು ನಮ್ಮ ಚಿಕ್ಕ ವಯಸ್ಸಿಂದ ನೆನೆಸ್ಕೊಂಡ್ರೆ ಅಮ್ಮನ ಬೆಲೆ ಏನು ಅಂತ ಇವಾಗ ಗೊತ್ತಾಗುತ್ತೆ. ಆವಾಗ ಹೇಳಿದ ಮಾತು ಕೇಳ್ತಿರ್ಲಿಲ್ಲ, ಅವ್ರು ಏನು ಮಾಡಬೇಡ ಅಂದ್ರೂ ಅದನ್ನೇ ಮಾಡ್ತಿದ್ವಿ. ಬಟ್ ಆದರೂ ಈಗ ಅಮ್ಮನ ಮುಖ ನೋಡಿದ್ರೆ ನಾವು ತಾಯಿ ಆದಾಗಲೇ ಇನ್ನೊಂದು ತಾಯಿ ಬೆಲೆ ಏನು ಅಂತ ಗೊತ್ತಾಗೋದು ಅಲ್ವಾ. ಸೊ ಫೈನಲಿ ಅಮ್ಮ ರೆಡಿ ಮಾಡಿಕೊಟ್ರು. ಇವಾಗ ತಂಬಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀವಿ. ಒನಕೆ ಸಿಗಲಿಲ್ಲ, ಸೊ ಹಂಗಾಗಿ ಫೈನಲಿ ಮಿಕ್ಸಿಗೆ ಹಾಕ್ಬಿಡೋಣ ಅಂತ ಹಾಕೋತಾ ಇದ್ದೀವಿ. ನಮ್ಮಮ್ಮನೇ ಮಾಡ್ತಿದ್ದಾರೆ ನೋಡಿ ಎಲ್ಲ. ನಾವು ತವ್ರ ಮನೆಗೆ ಹೋದರೆ ನಮ್ಮ ಕೈಲಿ ಏನೂ ಮಾಡಿಸಲ್ಲ. ಸಮ್ ಟೈಮಲ್ಲ, ಯಾವಾಗಲೂ ಅಷ್ಟೇ ಎಲ್ಲ ಪಾಪ ನಮ್ಮ ಅತ್ತಿಗೆ ನಮ್ಮಮ್ಮ ಇಬ್ಬರೇ ಮಾಡ್ಕೊತಾರೆ. ಮಿಕ್ಸಿಗೆ ಹಾಕಿ ಬೆಲ್ಲ ಮತ್ತು ಎಳ್ಳು ಎಲ್ಲ ಹಾಕಿ ಇದರಲ್ಲೇ ಯಾವ ಹದ ಬೇಕು ಆ ಹದಕ್ಕೆ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಡ್ಬಿಟ್ರೆ ಸೊ ಫೈನಲಿ ಎಳ್ಳುಂಡೆ ರೆಡಿ. ಇಷ್ಟ ಆಗುತ್ತೆ ರುಬ್ಬಾದಮೇಲೆ. ಇದನ್ನು ಅಮ್ಮ ಕಟ್ಕೋತಾರೆ ನೋಡಿ. ಈಗ ಅಮ್ಮ ಕಟ್ತಾ ಇದ್ದಾರೆ, ರೆಡಿ ಮಾಡ್ತಿದ್ದಾರೆ. ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಇನ್ನೊಂದು ಸರಿ ನೀಟಾಗಿ ಕೈಯಲ್ಲೆಲ್ಲ ಮೆದ್ದಿಸ್ಕೊಂಡು ಅದು ಉಂಡೆ ಆಗುವಂಥ ಕನ್ಸಿಸ್ಟೆನ್ಸಿ ಬರಬೇಕು. ಆ ರೀತಿಯೇ ಇದೆ. ಸೊ 1 ವರ್ಷದಿಂದ ತುಂಬ ಮಿಸ್ ಮಾಡ್ಕೊಂಡಿದ್ವಿ ಅಮ್ಮನ ಕೈ ಅಡುಗೆ. ಅತ್ತಿಗೆನೇ ಅಡುಗೆ ಮಾಡೋದು, ಅಮ್ಮ ಅಡುಗೆ ಮಾಡಲ್ಲ. ಬಟ್ ಇದನ್ನಾದರೂ ಮಾಡಿಕೊಡ್ತಿದ್ದಾರಲ್ಲ ಅಮ್ಮ, ಸೊ ಫುಲ್ ಖುಷಿ. ನಮ್ಮ ಅತ್ತಿಗೆ ಬಂತವಿಂದ ಅಮ್ಮ ಅಡುಗೆ ಮನೆಗೆ ಹೋಗಲ್ಲ, ಏನೂ ಮಾಡಲ್ಲ, ಎಲ್ಲ ಅತ್ತಿಗೆನೇ ನೋಡ್ಕೊಳ್ಳೋದು.
ಫೈನಲಿ ರೆಡಿ ಆಯಿತು. ಚಿಗಳಿ ತಂಬಿಟ್ಟು ಎರಡೂ ರೆಡಿ ಆಯಿತು. ಮಕ್ಕಳುಗಳು ಹೊರಗಡೆ ಆಟ ಆಡ್ತಿದ್ದಾರೆ, ಫೈಟಿ ಹೊಡಿತಿದ್ದಾರೆ ಇಬ್ಬರೂ. ನನ್ನ ಹಳೆ ಮೈಗೆ ಚೆನ್ನಾಗಿ ಬರುತ್ತೆ, ನನ್ನ ಮಗನಿಗೆ ಬರೋದಿಲ್ಲ. ಅವ್ರನ್ನ ನೋಡ್ಕೊಂಡು ಇವನು ಸುಮ್ಮನೆ ಆಡ್ತಿದ್ದಾನೆ. ಸೊ ನೋಡೋದಕ್ಕೊಂಥರ ಖುಷಿ, ಮೆಮೊರಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ವಿ. ಎಲ್ಲ ನಗ್ತಾಯಿದ್ರು ನಮ್ಮ ಪಾಪು ಆಡೋದನ್ನ ನೋಡಿ. ಅವ್ನಿಗೆ ಬರಲ್ಲ, ಆದ್ರೂ ನಾಚ್ಕೊಂಡ್ಬಿಟ್ಟೆಲ್ಲ ನಗ್ತಾ ಇದ್ದದನ್ನ ನೋಡಿಬಿಟ್ಟು. ನನ್ನ ಹಳ್ಳಿಯ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಈ ಥರ ಆಟಗಳು ಆಡೋ ಅಂದರೆ ಆಡ್ತಾನೆ, ಓದುತ್ತಾನೆ. ಇದೇ ನಮ್ಮಮ್ಮನ ಊರು. ಫೈನಲಿ ರೆಡಿ ಹೋದ್ವಿ. ನಾವು ಕೂಡ ಬೇಗ ಹೋಗಿ ಪೂಜೆ ಗೀಜೆ ಮಾಡ್ಕೊಂಬರೋಣ ಅಂತ ತುಂಬ ಜನ ಇದ್ದರು. ಅವರೆಲ್ಲ ಹೋದ್ಮೇಲೆ ಹೋಗಿ ಮಾಡ್ಕೊಂಬರೋಣ ಅಂದ್ಕೊಂಡು ಒಳ್ಳೆ ಟೈಮ್ಗೆ ನಾವು ಹೋದ್ವಿ. ಎಷ್ಟೋ ವರ್ಷಗಳಾದಮೇಲೆ ನಮ್ಮೂರಲ್ಲಿ ನಾವು ತೆನೆ ಎರಿತಾ ಇದ್ವಿ. ಒಂದು 7-8 ವರ್ಷ ಆಗಿರಬೇಕಂತ ಅನಿಸುತ್ತೆ. ನಮ್ಮ ತಾಯಿ ಮನೇಲಿ ಹೋಗಿ ನಾವು ಹುತ್ತಕ್ಕೆ ಪೂಜೆ. ಈ ಹುತ್ತ ವಿಶೇಷ ಏನಂದರೆ, ಈ ಹುತ್ತದ ವಿಶೇಷತೆ ಏನಪ್ಪ ಅಂದರೆ, ತೆಗಿತಾನೆ ಇರ್ತಾರೆ ಈ ಹುತ್ತನ. ಅಂದರೆ ಫೀಲ್ಡು, ಆಟ ಆಡಲಿಕ್ಕೆ ಫೀಲ್ಡ್ ಇದೆ, ಚರ್ಚ್ ಇದೆ, ಚರ್ಚ್ ಪಕ್ಕದಲ್ಲೇ ಇರುವಂಥದ್ದು. ಇನ್ನು ಅನವಶ್ಯಕವಾಗಿ ಮಕ್ಕಳುಗಳು ದೊಡ್ಡವರು ಎಲ್ಲ ಓಡಾಡ್ತಿರ್ತಾರೆ, ಪ್ರಾಣಿಗಳೆಲ್ಲ ಇರುತ್ತೆ. ಸೊ ಏನಾದರೂ ನಿಜವಾದ ಆವಾಗ ಏನಾದರೂ ಇದ್ದು ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳ್ಬಿಟ್ಟು ತೆಗಿತಾನೆ ಇರ್ತಾರೆ. ಬಟ್ ಅದು ಬೆಳೀತಾನೆ ಇರುತ್ತೆ. ಸೊ ಮೊನ್ನೆನೂ ತೆಗ್ದಿದ್ದಾರೆ, ಮತ್ತೇನು ಬರ್ತಾಯಿದೆ. ಸೊ ಇಲ್ಲೇ ಮಾಡ್ಕೊಳ್ಳೋಣ ಬಾ, ತುಂಬ ದೂರ ಎಲ್ಲ ಹೋಗೋದು ಬೇಡ, ಮಳೆ ಬರೋ ಹಂಗಾಯ್ತು ಅಂತ ಇಲ್ಲೇ ಮಾಡ್ಕೋತಾ ಇದ್ವಿ. ಸೊ ಪೂಜೆ ಆಯಿತು, ಮಾಡ್ತಾಯಿದ್ರು ಅಮ್ಮ, ಅತ್ತಿಗೆ, ಅಮ್ಮ, ಅಣ್ಣ ಮತ್ತು ಅಪ್ಪ, ನನ್ನ ಅಳಿಯ, ನನ್ನ ಮಕ್ಕಳುಗಳು, ನಾನು ಇಷ್ಟು ಜನ ಇದ್ವಿ ಪೂಜೆಗೆ. ಖುಷಿ ಆಯಿತು, ತುಂಬ ದಿನದ ನಂತರ ಪೂಜೆ ಮಾಡ್ತಿರುವಂಥದ್ದು. ಒಂಥರ ನಮ್ಮ ಮಂಡ್ಯ ಭಾಷೆ ಬೇರೆಯವ್ರಿಗೆ ಸ್ವಲ್ಪ ಹಾರ್ಡ್ ಅನ್ನಿಸ್ಬೋದು, ಆದ್ರೂ ನಮ್ಮ ಭಾಷೆ ಬಂದ್ಬಿಡುತ್ತೆ ಬಾಯಲ್ಲಿ ಯಾವಾಗ್ಲೂ. ಅವಾಯ್ಡ್ ಮಾಡೋಕ್ಕಾಗಲ್ಲ. ತಕ್ಷಣ ಏನು ಅನ್ನಿಸ್ಬಿಡುತ್ತೆ ಅದನ್ನ ಮಾತಾಡ್ಬಿಡ್ತೀವಿ. ಫಿಲ್ಟ್ರ್ ಇರೋದಿಲ್ಲ ನಮಗೆ. ಇದೇ ಥರ ಮಾತಾಡಬೇಕು ಅಂತ ಅಂದ್ಕೊಂಡು ಮಾತಾಡೋಕ್ಕೆ ಬರಲ್ಲ. ಏನು ಅನಿಸ್ಬಿಡುತ್ತೆ ಡೈರೆಕ್ಟಾಗಿ ಹಂಗೆ ಮಾತಾಡೋದು. ಸೊ ಹಾರ್ಡ್ ಏನಾದ್ರು ಇತ್ತು ನಮ್ಮ ಭಾಷೆ ಅಂದರೆ ಬೇಜಾರು ಮಾಡ್ಕೋಬೇಡ್ರಿ, ನಾವು ಮಂಡ್ಯದವರು ಹಾಗೇನೆ. ಯಾರು ಪೂಜೆ ಮಾಡ್ತೀನಿ ಅಂದ್ರೂ ನಂಬಲ್ಲ ನಮ್ಮಮ್ಮ. ಅವರೇ ಮಾಡಬೇಕು ಫಸ್ಟು. ಯಾಕೆ ಅಂತಂದರೆ ವಿಧಿವಿಧಾನಗಳ ಪ್ರಕಾರನೇ ಮಾಡಬೇಕು ಅನ್ನೋ ಆ ಥರ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಂಡ್ರು. ಹಾಗೆ ಒಬ್ಬೊಬ್ಬರು ಅಂದರೆ ಮನೆಯವರು ಬಂದಿರೋರು ಎಲ್ಲರ ಕೈಲೂ ಪೂಜೆ ಮಾಡಿಸ್ಬೇಕು. ಯಾರೋ ಇಬ್ಬರು ಪೂಜೆ ಮಾಡಲಿ ಬಿಡಮ್ಮ, ಲಾಸ್ಟಲ್ಲಿ ಅಟ್ಲೀಸ್ಟ್ ಒಂದು ಹಾಲು ಎರಿತೀವಿ ಅಂತಂದ್ರೂ ಕೇಳಲ್ಲ, ಮಾಡಬೇಕು ಎಲ್ಲರೂ ಮಾಡಿ ಅಂತಂತಾರೆ ನಮ್ಮಮ್ಮ. 60-70 ವರ್ಷ ಆಯ್ತಾ ಬಂತು ನಮ್ಮ ಅಮ್ಮನಿಗೆ. ಬಟ್ ಇನ್ನೂ ಕೂಡ ಅವರು ವ್ಯವಸಾಯ ಮಾಡೋದು, ದುಡಿಯೋದು, ಹೊರಗಡೆ ಹೋಗಿ ಕೆಲಸ ಮಾಡೋದು ಇದ್ದಿದ್ದೆ. ಮನೇಲಿ ಒಂದು ದಿನ ಅಂತಲೂ ಕೂತ್ಕೊಳ್ಳಲ್ಲ ಪಾಪ ನಮ್ಮಮ್ಮ. ನಮ್ಮಣ್ಣ, ಅಳಿಯ ಮತ್ತು ಅಣ್ಣ ಇಬ್ಬರು ಪೂಜೆ ಮಾಡ್ತಿದ್ದಾರೆ. ನಮ್ಮ ಅತ್ತಿಗೆ ಇವರೇ ನೋಡಿ. ನಮ್ಮ ಅತ್ತಿಗೆ ನಮ್ಮ ಅಮ್ಮನಿಗಿಂತ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ಳೋರು. ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಮಲ್ಕೊಂಡ್ರೂ ಕೂಡ ಎದ್ದೇಳಗಿ ಅಂತ ಅನ್ನೋದಿಲ್ಲ. ಮಲ್ಕೊಳ್ಳಿ ಬಿಡಿ ಪಾಪ, ತುಂಬ ಕೆಲಸ ಇರುತ್ತೆ ಅವ್ರ ಮನೆಗಳಲ್ಲಿ, ಎಲ್ಲರೂ ನೋಡ್ಕೋಬೇಕು. ಬೆಳಿಗ್ಗೆ 4 ಗಂಟೆಗೆ ಎದ್ದೆಲ್ಲ ಮಾಡಬೇಕು, ಇಲ್ಲಾದರೂ ರೆಸ್ಟ್ ಮಾಡಲಿ ಅಂತ ಅಂತಾರೆ. ನಾವು ಬೇಕು ಅಂತ ಕೇಳೋದಕ್ಕಿಂತ ಮುಂಚೆನೇ ಎಲ್ಲನೂ ತಂದಿಡ್ತಾರೆ. ಸೊ ತುಂಬ ಕೇರ್ ಮಾಡ್ತಾರೆ ನಮ್ಮ ಅತ್ತಿಗೆ. ಖುಷಿ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಇದು ನಾನು, ನಮ್ಮ ಅಣ್ಣ, ಅಣ್ಣನ ಮಗ, ನಮ್ಮ ಅತ್ತಿಗೆ ಪಾಪು, ಇದು ನಮ್ಮ ಅಪ್ಪ ಅಮ್ಮ, ಹಾಗೆ ನಾನು, ಶ್ರೀವಿನ್ನು, ಯುಕ್ತ, ಅಣ್ಣ, ಅತ್ತಿಗೆ. ತುಂಬ ವರ್ಷ ಆದಮೇಲೆ ಖುಷಿ ಆಯಿತು, ಎಲ್ಲರೂ ಒಂದು ಫೋಟೋ ತೊಗೊಂಡ್ವಿ ಅಂತ. ಹಾಗೆ ನಾನು ರಾಖಿ ಹಬ್ಬನ ಮಾಡ್ಕೊಂಡಿರಲಿಲ್ಲ, ಯಾಕೆಂದರೆ ಅಣ್ಣ ಊರಲ್ಲಿದ್ದ. ಸೊ ಸ್ವಲ್ಪ ಅವನು ಕೆಲಸ ಅಂದ್ಬಿಟ್ಟು ಬ್ಯುಸಿ ಆಗಿದ್ದ. ನಾನು ನಮ್ಮ ಮನೇಲಿದ್ನಲ್ಲ, ಸೊ ಹಂಗಾಗಿ ಗೌರಿ ಹಬ್ಬ ದಿನ ರಾಖಿ ಕಟ್ಟೋಣ ಅಂದ್ಕೊಂಡು ರಾಖಿ ಕಟ್ತಾ ಇದ್ದೀನಿ.
ನನ್ನ ಮಗಳು ವಿಡಿಯೋ ಮಾಡ್ತಿದ್ಲು, ಅವಳು ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ. ಬಟ್ ಆದರೂ ಪರವಾಗಿಲ್ಲ, ವಿಡಿಯೋಗೋಸ್ಕರ ಏನಲ್ವಲ್ಲ ರಾಖಿ ಕಟ್ತಿರೋದು. ನನ್ನ ಪಾಡಿಗೆ ನಾನು ಕಟ್ತಾಯಿದ್ದೆ. ಮಕ್ಕಳುಗಳೆಲ್ಲ ಆಟಾಡ್ತಾಯಿದ್ರು. ನನಗೆ ಅಂತಿದ್ರು. ಸೊ ನನ್ನ ಮಗಳು ಶ್ರೀವಿನ್ಗೂ ಕೂಡ ಅವತ್ತು ರಾಖಿ ಕಟ್ಟಿರಲಿಲ್ಲ, ಹಂಗಾಗಿ ರಾಖಿ ಕಟ್ತಿದ್ದಾಳೆ ಇವಾಗ ಶ್ರೀವಿನ್ಗೆ. ಇನ್ನು ನಮ್ಮ ಪಾಪ ಅವನು ಕೂಡ ಬೇಜಾರು ಮಾಡ್ಕೊಡ್ತಾನೆ ನನ್ನಲ್ಲಿ ಅಂದ್ಬಿಟ್ಟು, ಯುಕ್ತ ನಾನು ಕಟ್ತೀನಿ ಬಿಡು ಅಂದ್ಬಿಟ್ಟು ಕಟ್ಟಿದ್ಲು ಅವಳು ಕೂಡ. ಸೊ ತುಂಬ ಖುಷಿ ಆಯಿತು. ಅವನು ಜಾಸ್ತಿ ಸ್ವಲ್ಪ ಸ್ಟ್ರಿಕ್ಟು ನಮ್ಮಣ್ಣ, ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ, ಸ್ವಲ್ಪ ನಗ್ನಗ್ತಾ ಇವತ್ತೇ ಇರೋದು ಅವನು. ಬಡವ್ರ ಮನೆ ಯಾರು ಬೇಜಾರು ಮಾಡ್ಕೋಬೇಡಿ. ನಮ್ಮ ಮನೆ, ನನ್ನ ತವ್ರ ಮನೆ ಯಾವಾಗಲೂ ಸುಖವಾಗಿರಬೇಕು, ಖುಷಿಯಾಗಿರಬೇಕು, ನೆಮ್ಮದಿಯಿಂದಿರಬೇಕು ಅಂತಲೇ ಎಲ್ಲ ಹೆಣ್ಮಕ್ಳುಗಳು ಬಯಸೋದಲ್ವಾ. ಇನ್ನು ಮಕ್ಕಳುಗಳು ಸೇರ್ಕೊಂಬಿಟ್ರೆ 3 ಜನನ ಹಿಡಿಯೋಕ್ಕೆ 3 ಜನ ಬೇಕು. ಅಷ್ಟು ತೀಟೆ ಮಾಡ್ತಾರೆ, ಅಷ್ಟು ತುಂಟಾಟಗಳನ್ನ ಮಾಡ್ತಾರೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ರಾಖಿ ಕಟ್ತಿದ್ರೆ ಪಾಪ ಅವನಿಗೂ ಬೇಜಾರಾಗತ್ತಲ್ವ. ಸೊ ಹಂಗಾಗಿ ಅವನಿಗೂ ಬೇಜಾರಾಗೋದು ಬೇಡ ಅಂದ್ಕೊಂಡು ನನ್ನ ಮಗಳು ಅವನಿಗೂ ರಾಖಿ ಕಟ್ಟಿದ್ರು. ಹಂಗೋ ಅವ್ರ ಅತ್ತೆ ರೇಗಿಸ್ತಾಯಿದ್ರು, ಅಳಿಮಯ ಆಗಬೇಕು, ರಾಖಿ ಕಟ್ತಾರ ಅಂತ. ಬಟ್ ಆದರೂ ಖುಷಿ, ಹೋಗ್ಲಿ ಬಿಡು ಮಕ್ಕಳಲ್ವ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇನ್ನು ಅರಿಶಿನ ಕುಂಕುಮ ಗೌರಿ ಹಬ್ಬ ಅಲ್ವಾ. ಸೊ ನಮ್ಮ ಕಡೆ ಇದೇ ಥರ ಬಾಗಿನ ಕೊಡೋದು. ಸೀರೆ, ಅರಿಶಿನ ಕುಂಕುಮ, ಬಳೆ, ಹೂವು, ಎಲೆ, ಅಡಿಕೆ, ಹಣ್ಣುಗಳು ಈ ಥರದ್ದೆಲ್ಲ ಕೊಡ್ತಾರೆ. ನಮ್ಮ ಅತ್ತಿಗೆ ಬಂದಿದ್ದಾವಿಂದನೂ ವರ್ಷನೂ ಕೊಡ್ತಾರೆ. ಯಾರಿಗೆ ತಾನೇ ಈ ಸೌಭಾಗ್ಯನ ಕಳ್ಕೊಳ್ಳೋದಕ್ಕೆ ಎಷ್ಟಾಗುತ್ತೆ ಅಲ್ವಾ, ಖಂಡಿತವಾಗ್ಲೂ ಇಲ್ಲ. ಸೊ ಈ ಖುಷಿ ಸಿಕ್ಕಾಬಟ್ಟೆ ಹೇಳ್ಕೊಳಕ್ಕಾಗಲ್ಲ. ಏಕೆಂದರೆ ತವ್ರ ಮನೇಲಿ ಅಂಬ್ಲಿ ಗುಡಿದ್ರೂ ಪರವಾಗಿಲ್ಲ, ಸುಖ ಶಾಂತಿ ನೆಮ್ಮದಿ ಇರಬೇಕು. ಸೊ ಆ ಪ್ರೀತಿನ ಕೊಡ್ತಿದ್ದಾರೆ ನಮಗೆ ಎಲ್ಲರೂ. ಖುಷಿ ಆಯಿತು. ಹಂಗೂ ನಮ್ಮ ಅದಕ್ಕೆ ಹೇಳ್ತಾವ್ರೆ, ಸಂಕೋಚ ಮಾಡ್ಕೋಬೇಡಿ, ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಅಂಥದ್ದು ಏನೂ ಇಲ್ಲ, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ಏನೇನೆಲ್ಲ ಮಾಡಬೇಕು ಮಾಡಿದ್ರೆ ಇದಕ್ಕಿಂತ ಇನ್ನು ಸೌಭಾಗ್ಯ ಏನು ಬೇಕು ಅಲ್ವಾ. ಸೊ ಇದು ನನ್ನ ಮನಸ್ಸಿನ ಮಾತು, ಬೇರೆಯವ್ರೇನೋ ತಪ್ಪಾಗಂತ ತಿಳ್ಕೊಬೇಡ್ರಿ. ಬಡಸ್ತನ ಮನುಷ್ಯನಿಗಿರ್ಬೋದು ಅಲ್ವಾ, ಮನಸ್ಸಿಗಿಲ್ವಲ್ಲ. ಸೊ ನನಗಂತೂ ಸಂತೃಪ್ತಿಯಿಂದ ತವ್ರ ಮನೆಯಿಂದ ಬಂದೆ ಅಂತಲೇ ಹೇಳಬೇಕು. ಅಷ್ಟು ಖುಷಿ ಆಯಿತು. ಬಾಗಿನ ಕೊಟ್ಟರು ನಮ್ಮ ಅತ್ತಿಗೆ, ಖುಷಿ ಆಯಿತು. ಭಗವಂತ ನಾನು ತವ್ರ ಮನೆ ಯಾವಾಗಲೂ ಹಾಲುಕ್ಕದಂಗೆ ಉಕ್ಲಿ, ಸಂತೋಷ, ನೆಮ್ಮದಿ, ಖುಷಿ ಎಲ್ಲವೂ ಕೂಡಿರಲಿ ಅಂತ ಕೇಳಿಕೊಂಡೆ ಭಗವಂತನ ಹತ್ರ. ಇನ್ನೆಲ್ಲ ಹಬ್ಬದ ಕೆಲಸಗಳೆಲ್ಲ ಆಯಿತು. ಇವಾಗ ಊಟ ರೆಡಿಯಾಗಿದೆ, ಊಟ ಕೊಡ್ತೀನಿ ಅಂತ ಬಿಸಿ ಬಿಸಿ ವಡೆ ಹಾಕ್ಕೊಟ್ರು. ವಡೆ ಜೊತೆ ಪಾಯಸ ಮಾಡಿದರು ನಮ್ಮ ಅತ್ತಿಗೆನೇ. ಸೊ ಅಡುಗೆಗೆ ಆಗಲಿ ಯಾವ ಕೆಲಸಕ್ಕೂ ಕೂಡ ನನ್ನ ಜೊತೆ ಕರೀಲಿಲ್ಲ ಪಾಪ, ಎಲ್ಲ ಅವರೊಬ್ಬರೇ ಮಾಡಿಕೊಟ್ರು. ಎಲ್ಲ ಅವರೊಬ್ಬರೇ ಮಾಡಿ ಫೈನಲಿ ಊಟಕ್ಕೂ ಹಾಕಿದ್ರು. ಊಟ ಮಾಡ್ತಾಯಿದ್ವಿ. ಬನ್ನಿ ಎಲ್ಲ ಊಟ ಮಾಡುವ. ಬಡವ್ರ ಮನೆ ಊಟ ತುಂಬ ಟೇಸ್ಟಿಯಾಗಿದೆ. ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ವಿ, ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ. ಯಾಕೆಂದರೆ ಬೇರೆ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ರು ಆಲ್ರೆಡಿ. ಇನ್ನು ಮುಂದೆ ಬೇರೆದೆಲ್ಲ ಇರುತ್ತಲ್ಲ. ಸೊ ಹಬ್ಬದ ದಿನ ಅಂತೂ ಸಿಂಪ್ಲಿ ಅಷ್ಟೇ ನಮ್ಮ ಮನೆಗಳಲ್ಲಿ. ಊಟ ಮಾಡ್ತಾನೆ ಶ್ರೀವಿನ್ ಮಲ್ಕೊಂಬಿಟ್ಟ. ಹೋಗ್ಲಿ ಅಂದ್ಬಿಟ್ಟು ಪಕ್ಕದಲ್ಲೇ ಮಲಗಿಸ್ಕೊಂಡ್ವಿ ಅವನ್ನ. ಸ್ವಲ್ಪ ಊಟ ಮಾಡಿದ್ದ, ಹೊಟ್ಟೆ ತುಂಬ್ತಲ್ಲ. ಸೊ ನಿದ್ರೆ ಬಿಟ್ಟ, ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದ. ಇನ್ನೆಲ್ಲ ಊಟ ಮಾಡ್ತಾಯಿದ್ವಿ. ನಾವು ನಮ್ಮ ಮನೆಗಳಲ್ಲಿ ಹಿಂಗೆ ಎಲ್ಲ ಜೊತೆಲಿ ಕೂತ್ಕೊಂಡೇ ಊಟ ಮಾಡೋದು. ಒಬ್ಬರು ಸಿಗ್ತಿದ್ರು, ಒಬ್ಬರು ಸಿಗ್ತಿರ್ಲಿಲ್ಲ. ಇವತ್ತೇ ಅಪರೂಪ ಅಂತ ಅಂದ್ಕೊಳ್ಳಿ ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಿರೋದು. ಅಮ್ಮ ಬಡಿಸ್ತಾ ಇದ್ದಾರೆ ಊಟನ. ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಮ್ಮ ಬಡಿಸ್ಬೇಕಾದ್ರೆ ಏನಾದರೂ ಸ್ವಲ್ಪ ಕಮ್ಮಿ ಸಾಕು ಅಂತ ಹೇಳಿದ್ರು ಕೂಡ ಯಾಮಾರಿಸ್ಬಿಟ್ಟು ಇನ್ನು ಸ್ವಲ್ಪ ಬಡಿಸ್ಬಿಡ್ತಾರೆ.
ಹಂಗೆ ಎಲ್ಲದರಲ್ಲೂ ಜೋಪಾನ ಮಾಡೋದು ಜಾಸ್ತಿ ಅಮ್ಮ. ನೆಕ್ಸ್ಟು ವ್ಲಾಗಲ್ಲಿ ಈ ವಿಡಿಯೋನ ಮಾಡ್ತೀನಿ. ಗಣಪತಿ ತಂದಿದ್ದು, ಗಣಪತಿ ಅನ್ನದಾನ ಮಾಡಿದ್ದು ಎಲ್ಲವನ್ನು ಕವರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಕೂಡ ದಯವಿಟ್ಟು ಮಿಸ್ ಮಾಡಬೇಡಿ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.